ಕನಕಪುರದ ಬಂಡೆ ಸಿಎಂ ಕುರ್ಚಿಯತ್ತ ಎಷ್ಟರ ಮಟ್ಟಿಗೆ ಹತ್ತಿರವಾಗಿ ಉರುಳ್ತಾ ಇದೆ, ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಕೂಡಿದೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಈ ಒಂದು ಅವಕಾಶವನ್ನ ಯಾರು ತಪ್ಪಿಸಲಾರರು, ಅದು ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್. ಆಮೇಲೆ ಬಾಯಿಗೆ ಬಂದ ಹಾಗೆ ಸಿದ್ದು ಬಣ ಏನು ಮಾತಾಡ್ತಾ ಇದೆ, ಅವರ ಬಾಯಿಗೆ ಬೀಗ ಹಾಕಿ ಮೊದಲು. ಇಲ್ಲದೆ ಇದ್ರೆ ಇಡೀ ಒಂದು ಪರಿಸರ, ಕಾಂಗ್ರೆಸ್ಸಿನ ಒಳಗಿನ ಅಂತರಂಗ ಅತ್ಯಂತ ಕಲುಷಿತವಾಗತ್ತೆ. ನೆನಪಿಡಿ, ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಭದ್ರವಾದಂಥ ಒಂದು ಸರ್ಕಾರ, ಕಾಂಗ್ರೆಸ್ಸಿನ ದೇಶದ ಮಟ್ಟದಲ್ಲಿ ಎಲ್ಲ ರೀತಿಯ ಹಿತದ್ರವನ್ನ ಕಾಯುವಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕ ಸರ್ಕಾರ. DKಶಿ ಅವರು ಮುಖ್ಯಮಂತ್ರಿ ಆಗುವಂಥ ಕನಸು ಬಹಳ ಬಹಳ ಉಜ್ವಲವಾಗಿದೆ. ಮತ್ತೆ DKಶಿ ಅವರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜಕೀಯದಲ್ಲೂ ಶಿವಕುಮಾರ್ ಅವರೇ ಸುದ್ದಿಯ ದಾಂಗುಡಿಯನ್ನು ಇಡ್ತಾ ಇದ್ದಾರೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ DKಶಿ ಅವರ ನಟ್ಟು ಬೋಲ್ಟು ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಈ ಮಧ್ಯೆ ರಾಜಕೀಯದಲ್ಲಿ ಕೊನೆಗೂ ನಾವು ಒಂದು ಸುದೀರ್ಘವಾದಂಥ ವಿಶ್ಲೇಷಣೆ ಮಾಡ್ತಾ ಒಂದು ನಿರ್ಣಾಯಕವಾದಂಥ ಹಂತಕ್ಕೆ ಈ ಚರ್ಚೆ ಬಂದು ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಶಿವಕುಮಾರ್ ಅವರು BJPಗೆ ಹೋಗಿ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಕಾಂಗ್ರೆಸ್ಸಿನ ಒಳಗಡೆನೇ ಇದ್ದುಕೊಂಡು ಬಂಡೆಯ ಹಾಗೆ ನಿಂತು, ಕನಕಪುರದ ಬಂಡೆ ಸಿದ್ದು ಆಗ್ಬೋದು, ಸಿದ್ದು ಬಣ ಆಗ್ಬೋದು, ಯಾರೇ ಏನೇ ಯಾವುದೇ ಡೈನಮೈಟ್ ಹಾಕಿದ್ರು ನಾನು ಒಡೆದು ಚೂರಾಗುವಂಥ, ಶಿಥಿಲಗೊಳ್ಳುವಂಥ ಬಂಡೆ ಅಲ್ಲ. ಈ ಬಂಡೆ ಬೇರೆಯೇ ಆದಂಥ ಒಂದು ಬಂಡೆ. ಇದನ್ನು ಒಲಿದರೆ ಕೆತ್ತಬಹುದು, ಅದನ್ನು ಶಿಲ್ಪವಾಗಿಸಬಹುದು, ಭದ್ರತೆಗಾಗಿ ಬಂಡೆಯ ಹಾಗೆ ನಿಲ್ಲಿಸಬಹುದು. ಆದರೆ ಆ ಬಂಡೆಯನ್ನು ಮುಟ್ಟಲಿಕ್ಕೆ ಬಂದರೆ, ತಟ್ಟಲಿಕ್ಕೆ ಬಂದರೆ, ಕುಟ್ಟಲಿಕ್ಕೆ ಬಂದರೆ, ಒಡೆಯಲಿಕ್ಕೆ ಬಂದರೆ ಬಂಡೆ ನಿಮ್ಮ ಮೈ ಮೇಲೆ ಬೀಳಬಹುದು, ಜಾಗ್ರತೆ ಅನ್ನುವಂಥ ರೀತಿಯಲ್ಲಿ ತನ್ನ ಇಡೀದಾದಂಥ ಮುಖ್ಯಮಂತ್ರಿ ಆಗುವ ಪ್ರಕರಣವನ್ನು ಶಿವಕುಮಾರ್ ತಂದು ನಿಲ್ಲಿಸಿದ್ದಾರೆ ಅಂತ ಈಗ ಅನ್ನಿಸ್ತಾ ಇದೆ ನಮಗೆ. ಹಾಗಾದರೆ ಏನು, ಯಾಕೆ ಅಂತಂದರೆ, ಒಂದು BJPಯ ಒಂದು ಹಿಂದುತ್ವವಾದವನ್ನು ಪ್ರೋತ್ಸಾಹಿಸುವ, ಸಮರ್ಥಿಸುವ ಕುಂಭ ಇರಬಹುದು, TV ನರಸೀಪುರದ ಕರ್ನಾಟಕದ ಕುಂಭ ಇರಬಹುದು, ಅಥವಾ ಯಾವುದೇ ರೀತಿಯ ಕಾಂಗ್ರೆಸ್ಸಿನ ಸೈದ್ಧಾಂತಿಕವಾದ ನೀತಿ, ರೀತಿ, ನಿಲುವಿನ ವಿರುದ್ಧವಾಗಿ ಇತ್ತೀಚೆಗೆ ಶಿವಕುಮಾರ್ ಮಾತಾಡ್ತಾ ಬಂದದ್ದಿರಬಹುದು. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ಫಲಿಸ್ತದೆ, ಪ್ರಾರ್ಥನೆಗೆ ಫಲವಿದೆ. ಈ ರೀತಿಯ ಮಾತುಗಳು, ಸಂಸ್ಕೃತ ಶ್ಲೋಕಗಳು, ನಾನು ಹಿಂದುವಾಗೇ ಹುಟ್ಟಿದ್ದೇನೆ, ಹಿಂದುವಾಗೇ ಸಾಯ್ತೇನೆ ಅನ್ನುವಂಥ ಒಂದು ಆ ಗಟ್ಟಿಯಾದ ನಿಲುವಿರ್ಬೋದು. ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳಿದಂಥ ಆರಂಭಿಕ ಕಾಂಗ್ರೆಸ್ ಸರ್ಕಾರದ ದಿನಗಳ ಶಿವಕುಮಾರ್ ಎಲ್ಲಿ? ಇನ್ನು 8 ತಿಂಗಳ ಬಾಕಿ ಇದೆ ಎರಡೂವರೆಯ ಅಧಿಕಾರ ಹಸ್ತಾಂತರದ ಒಪ್ಪಂದಕ್ಕೆ, ಅಕ್ಟೋಬರ್ 31. ಅದು ಇನ್ನು ಸನಿಹ ಬರ್ತಾ ಇರುವ ಹೊತ್ತಿನಲ್ಲಿ ಗುಡುಗುವ, ಸಿಡಿಯುವ, ಬಹಿರಂಗವಾಗಿ ಒಪ್ಪಂದ ಆಗಿದೆ, ಬೀದಿಯಲ್ಲಿ ಹೇಳ್ಕೊಂಡು ಒಪ್ಪಂದ ಆಗಿದೆ ಅಂತ ಹೇಳ್ಕೊಂಡು ತಿರುಗಾಡ್ಲಿಕ್ಕಾಗತ್ತಾ ಅನ್ನುವಂಥ ಪರಮೇಶ್ವರ್ ಅವರಿಗೆ ಕೂಡ ತಿರುಗೇಟು ಕೊಟ್ಟಂಥ ಈ ಶಿವಕುಮಾರ್ ಎಲ್ಲಿ? ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಶಿವಕುಮಾರ್ BJPಗೆ ಹೋಗಿ ಅಧಿಕಾರವನ್ನು ಅನುಭವಿಸಬೇಕು ಅಂತಾದರೆ ಪಕ್ಷಾಂತರದ ಕಾಯಿದೆ, ಅದರ ತೊಡಕು, ಎಷ್ಟು ಶಾಸಕರನ್ನು ಅವರು ಕಟ್ಕೊಂಡು ಹೋಗಬೇಕು, ಅದಲ್ಲದೇ ಇದ್ದರೆ ಅವರು ಎಷ್ಟು ಶಾಸಕರನ್ನು ರಾಜೀನಾಮೆ ಕೊಟ್ಟು ಮರು ಚುನಾವಣೆಯಲ್ಲಿ ಅವರ ಆಯ್ಕೆ ಮಾಡ್ಕೊಬರಬೇಕು, ಈ ಎಲ್ಲ ಚರ್ಚೆಗಳನ್ನು ಮಾಡಿದ್ದೆವು.
ಅದರ ಹಿನ್ನೆಲೆಯಲ್ಲಿ ಈ ಒಂದು ಕಟುವಾದ ಹಿಂದುತ್ವವಾದದ ಪ್ರತಿಪಾದನೆ ಏನಿದೆ, ಸರ್ಜಿಕಲ್ ಸ್ಟ್ರೈಕಿಗೆ ನಾವು ಸಾಕ್ಷಿ ಕೊಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ನಾವು ನಿಂತಾಗ ಅಲ್ಲಿ ಹುತಾತ್ಮರಾದಂಥ 40 ಜನರಿಗೆ, ಅದಕ್ಕೆ ಪೂರ್ವದ ಪಾಕಿಸ್ತಾನದ ದುಷ್ಕೃತ್ಯಕ್ಕೆ ಅವರು ಯಾವ ರೀತಿ ಅದನ್ನು ಶ್ರದ್ಧಾಂಜಲಿಯನ್ನು, ಗೌರವವನ್ನು ಸೂಚಿಸಿದರು. ಕುಂಭಮೇಳದ ವ್ಯವಸ್ಥೆ ಅವ್ಯವಸ್ಥೆಯ ಬಗ್ಗೆನೇ ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಇಂಡಿ ಕೂಟ ಅಥವಾ ಕಾಂಗ್ರೆಸ್ಸು ಕುಂಭ ಒಂದು ಮೃತ್ಯು ಕುಂಭ ಅನ್ನುವ ರೀತಿಯಲ್ಲಿ ಅದನ್ನು ಚಿತ್ರಿಸಲಿಕ್ಕೆ ಹೊರಟಾಗ ಅಂಥ ಒಂದು ಬೃಹತ್ತಾದಂಥ ಸಮಾವೇಶವನ್ನು, ಧಾರ್ಮಿಕವಾದಂಥ ಒಂದು ಮಿಲನವನ್ನು ಚಾರಿತ್ರಿಕವಾಗಿ ಅದನ್ನು ನಿಭಾಯಿಸಿದಂಥ ಯೋಗಿ ಸರ್ಕಾರಕ್ಕೆ ಅದ್ಭುತವಾದಂಥ ಹೊಗಳಿಕೆಯ ಸರ್ಟಿಫಿಕೇಟನ್ನು ಕೊಟ್ಟದ್ದು ಇದೇ ಡಿ ಕೆ ಶಿವಕುಮಾರ್. ಕೇಂದ್ರ ಮಂತ್ರಿಗಳನ್ನು ಭೇಟಿ ಆಗ್ತಾರೆ ಅವರು, ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ. ಹೀಗೆ ಬೇರೆ ಬೇರೆಯ ಆಯಾಮಗಳನ್ನು ಕೇಂದ್ರದ ಎದುರು ಡಿ ಕೆ ಶಿವಕುಮಾರ್ ಓಪನ್ ಆಗಿ ಇಡ್ತಾ ಬಂದರು. ಈ ಎಲ್ಲ ಪ್ರಕರಣಗಳನ್ನು ಕ್ರೋಢೀಕರಿಸಿ 4 ದಿನದ ಹಿಂದೆ ಸಿದ್ದು ಟೀಮು ಇಂಥ ಒಂದು ಡಿ ಕೆ ಶಿವಕುಮಾರ್ ನಮಗೆ ಬೇಕಾ, KPCC ಅಧ್ಯಕ್ಷರಾದವರೇ ಈ ರೀತಿಯ ಕಟುವಾದ ಹಿಂದುತ್ವವನ್ನು ಮುಂದಿಡ್ತಾ ಹೋದರೆ, ಅದನ್ನು ಸಮರ್ಥನೆ ಮಾಡ್ತಾ ಹೋದರೆ, ಮುಂದೆ ಬಿಹಾರದ ಚುನಾವಣೆ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಕಾಂಗ್ರೆಸ್ಸಿನ ಕಥೆ ಏನು? ಕಾಂಗ್ರೆಸ್ಸು ಸೈದ್ಧಾಂತಿಕವಾಗಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಕಾಂಗ್ರೆಸ್ಸಿಗೆ ಹಿನ್ನಡೆ ಅಲ್ಲವೇ, ಕಾಂಗ್ರೆಸ್ಸಿಗೆ ಮುಜುಗರ ಅಲ್ಲವೇ, ಕಾಂಗ್ರೆಸ್ಸಿನ ಸೆಲ್ಫ್ ಸೊಸೈಡಿನ ಒಂದು ಪ್ರಶ್ನೆಯಾಗಿ ಅದು ಮೂಡುವುದಿಲ್ಲವೇ ಅನ್ನುವಂಥ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಹೈಕಮಾಂಡಿಗೆ ಕನಕಪುರದ ಬಂಡೆಯ ಅಡಿಯಲ್ಲೇ ಡೈನಮೇಟ್ ಇಡುವ ಕೆಲಸವನ್ನು ಸಿದ್ದು ಸರ್ಕಾರ ಮಾಡಿತು, ಸಿದ್ದು ಬಣ ಮಾಡಿತು. ಆವಾಗ ಬಂಡೆ ಅದರತ್ತಾ, ಬಂಡೆ ಒಡೆಯುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡಿದ್ದು ಸತ್ಯ. ಆದರೆ ಬಂಡೆಯೇ ಅನ್ನುವಂಥ ಸತ್ಯ ಈಗ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಅದು ಹೇಗೆ? ಈ ಎಲ್ಲ ಸದ್ಯದ ವಿದ್ಯಮಾನಗಳನ್ನು ಇಟ್ಟುಕೊಂಡು ಕನಕಪುರದ ಬಂಡೆ CM ಕುರ್ಚಿಯತ್ತ ಎಷ್ಟರ ಮಟ್ಟಿಗೆ ಹತ್ತಿರವಾಗಿ ಉರುಳ್ತಾ ಇದೆ, ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಕೂಡಿದೆ. ಇವತ್ತಿನ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಟ್ಟು ನಡೆ ನುಡಿ, ಅವರ ವರ್ತನೆ, ಅದಕ್ಕೆ ಸಿಕ್ಕಿದಂಥ ಪ್ರತಿಫಲ ಹೈಕಮಾಂಡಿನಿಂದ ಏನು, ಈ ಸ್ಥಳೀಯ ಸಿದ್ದು ಬಣದಿಂದ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಇದನ್ನು ವಿಶ್ಲೇಷಣೆ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ, ಚಂದಾದಾರಿಕೆಯನ್ನು ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಕೂಡ ಬೆಂಗಾವಲಾಗಿ ನಿಲ್ಲಿ. ನೋಡಿ, ಒಂದು ಮಾತು, ಒಂದು ಪ್ರಕರಣ ಅಥವಾ ಒಬ್ಬ ವ್ಯಕ್ತಿಯ ಎಂಟ್ರಿ ರಾಜಕೀಯದಲ್ಲಿ ಯಾವೆಲ್ಲ ಉತ್ಪಾತಗಳನ್ನು, ಯಾವೆಲ್ಲ ಒಂದು ಮರುಚಿಂತನೆಗಳನ್ನು ಮತ್ತು ಇಡೀಯದಾಗಿ ವಾತಾವರಣವನ್ನೇ ಬದಲಾಯಿಸುವ ಕೆಲಸವನ್ನು ಮಾಡ್ತದೆ ಅನ್ನೋದಕ್ಕೆ 2 ಮಾತುಗಳು ಸಾಕ್ಷಿ. ಒಂದು ಮಾತು ಅತ್ಯಂತ ಅತಿರೇಕದ ಅವರ ಅಭಿಮಾನಿಯ ಮಾತು ಅಂತ ಭಾವಿಸಬಹುದಾದರೆ ಬಸವರಾಜ ಶಿವಗಂಗಾ, ರಕ್ತದಲ್ಲಿ ಬರ್ಕೊಡ್ತೇನೆ, ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಅದು ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಅವರ ಮಾತು. ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದೊಂದು ಆವೇಶದ ಮಾತು, ಒಬ್ಬ ಅಭಿಮಾನಿಯ ಮಾತು ಅಂತ ನಾವು ಭಾವಿಸಬಹುದು. ಅಂಥ ಮಾತನ್ನು ತುಂಬ ಜನ ಆಡಿದ್ದಾರೆ ಅಂತಲೂ ಹೇಳಬಹುದು. ಆದರೆ ಹೈಕಮಾಂಡಿಗೆ ಹತ್ತಿರ, ಕಾಂಗ್ರೆಸ್ ಸೈದ್ಧಾಂತಿಕವಾದ ನಿಲುವಿಗೆ ಹತ್ತಿರ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹತ್ತಿರ, UPA ಗೌರ್ಮೆಂಟಲ್ಲಿ 10 ವರ್ಷವೂ ಅಧಿಕಾರವನ್ನು ಅನುಭವಿಸಿದವರು, ಮಾಜಿ ಮುಖ್ಯಮಂತ್ರಿಗಳು, ಆಮೇಲೆ ಈಗಾಗಲೇ ಮಹಾಕಾವ್ಯಗಳನ್ನು ಬರೆದವರು, ಹೀಗೆ ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ಸಿನಲ್ಲಿ, ಅದರಲ್ಲೂ ಹೈಕಮಾಂಡಿನ ಲೆವೆಲ್ನಲ್ಲಿ ತನ್ನದೇ ಆದಂಥ ವರ್ಚಸ್ಸನ್ನು ಉಳಿಸ್ಕೊಂಡವರು. ಅವರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸಣ್ಣ ಕೋಪ ಮತ್ತು ಒಡಕು ಇದೆ. 24ರ ಚಿಕ್ಕಬಳ್ಳಾಪುರ ಚುನಾವಣೆಯಲ್ಲಿ ಅವರನ್ನು ಟಿಕೆಟ್ ವಂಚನೆಗೆ ಮಾಡಿದ್ದು ಯಾರಾದರೂ ಇದ್ದರೆ ಅದು
ಸಿದ್ದರಾಮಯ್ಯನವರೇ ಅನ್ನೋದು ಅವರಿಗೆ ಖಚಿತವಾಗಿ ಗೊತ್ತಿದೆ. ಸಿದ್ದರಾಮಯ್ಯನವರ ಆಪ್ತರನ್ನು ಅವರ ಎದುರು ತಂದು ನಿಲ್ಲಿಸಿದ್ದು ಗೊತ್ತಿದೆ. ಈ ಒಂದು ಕಾರಣದಿಂದಲೂ ಈ ರೀತಿ ಮಾತಾಡಿರ್ಬೋದು ಅನ್ನುವಂಥ ಚರ್ಚೆಯು ನಡೀತಾ ಇದೆ. 2026ರಲ್ಲಿ ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇರೋದ್ರಿಂದ ಈಗಲೇ ಅವರು ಟವೆಲ್ ಹಾಕುವ ಕೆಲಸವನ್ನೇನಾದರೂ ಮಾಡಿದ್ದಾರೆಯೋ ಅನ್ನುವಂಥ ಚರ್ಚೆಯು ಸಿದ್ದು ಬಣದಿಂದ ಬೇರೆ ಬೇರೆ ರಾಜಕೀಯ ವೀಕ್ಷಕರಿಂದ ಆಗ್ತಾ ಇದೆ. ಅದೆಲ್ಲವನ್ನು ಹೊರತುಪಡಿಸಿ ತೀರಾ ಹೈಕಮಾಂಡಿಗೆ ಆಪ್ತರಾಗಿರುವಂಥ ಹಿರಿಯ ರಾಜಕಾರಣಿ ವೀರಪ್ಪ ಮೊಯ್ಲಿಯವರು ಕಾಂಗ್ರೆಸ್ ಒಂದು ಕುಟುಂಬದ ಸಮಾವೇಶ ಅಂತ ಮೊನ್ನೆ ಕಾರ್ಕಳದಲ್ಲಿ ನಡೀತು. ಅದರಲ್ಲಿ ಅವರು ಬಹಳ ಗಂಭೀರವಾದಂಥ ಮತ್ತು ನೋಟ್ ಮಾಡಬಹುದಾದಂಥ DK ಶಿವಕುಮಾರ್ ಅವರ ಇಡೀಯದಾದಂಥ CM ಆಗಬೇಕು ಅನ್ನುವ ಹಠದ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಭಾವಿಸಬಹುದಾದಂಥ ಮಾತನ್ನು ಅವರು ಆಡಿದರು. ಇದೇ DK ಶಿವಕುಮಾರ್ ಅವರನ್ನು MLA ಸೀಟಿಗೆ ಟಿಕೆಟ್ ಕೊಡಿಸಿದ್ದೆ ನಾನು. ಅಲ್ಲಿಂದ ಅವರು ಅವರ ಸಂಘಟನಾತ್ಮಕವಾಗಿ ಬೆಳಕೊ ಬಂದರು. ಅದು ಅತ್ಯಂತ ಅದ್ಭುತವಾದಂಥ ಒಂದು ಚರಿತ್ರೆ. ಯಾವಾಗ ಅವರು KPCC ಅಧ್ಯಕ್ಷರಾದರೋ ಅಲ್ಲಿಂದ ಅವರು ರಾಜ್ಯಕ್ಕೂ ಮತ್ತು ದೇಶದ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಶಿವಕುಮಾರ್ ಅವರ ಪಾತ್ರ ನಿರ್ಣಾಯಕವಾಗಿತ್ತು. ಶಿವಕುಮಾರ್ ಅವರು CM ಆಗುವಂಥ ಈ ಒಂದು ಅವಕಾಶವನ್ನು ಯಾರೂ ತಪ್ಪಿಸಲಾರರು. ಅದು ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್. ಮತ್ತು ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ. ಅವರಿಗೆ ಯಾವುದೇ ವಸೂಲಿ ಬೇಕಾಗಿಲ್ಲ. ಅವರನ್ನು ಯಾರು CM ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಅವರ ಸಾಮರ್ಥ್ಯ ಶಕ್ತಿ ಸಂಚಯವೇ ಅವರನ್ನು CM ಪಟ್ಟಕ್ಕೆ ತಂದು ಕೂಡ್ರಿಸ್ತಾ ಇದೆ. ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಗೊಮ್ಮಟನ ನಾಡಿನ ಪುಣ್ಯ ಭೂಮಿಯಲ್ಲಿ ನಿಂತು ಹೇಳ್ತಾ ಇದ್ದೇನೆ ಕೇಳಿ, DK ಶಿವಕುಮಾರ್ CM ಆಗುವುದನ್ನು ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅಲ್ಲಿಂದ ಇಡೀಯದಾದಂಥ ಪೊಲಿಟಿಕಲ್ ಫ್ರೇಮ್ವರ್ಕು ಬದಲಾಯಿತು. ಕಾರ್ಕಳ ಪುಣ್ಯಭೂಮಿ ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ. ಇಡೀ ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆಯ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವುದು ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್. ಅದು ತೀರ್ಮಾನ ಆದಂಥ ಸಂಗತಿ ಅಂತ ಅವ್ರೇನು ಹೇಳಿದ್ರಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ಅಧಿಕಾರದ ಹಸ್ತಾಂತರದ ಬಗ್ಗೆ ಅದೆಲ್ಲ ಸುಳ್ಳು, ಅದೆಲ್ಲ ಅಂಥದ್ದೇನೂ ಆಗಿಲ್ಲ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಅನ್ನುವಂಥ ವಾದವನ್ನು ಸಿದ್ದು ಬಣ, ಅದು ಜಾರಕಿಹೊಳಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅಥವಾ ಮಾದೇವಪ್ಪ ಇರ್ಬೋದು, ರಾಜಣ್ಣ ಇರ್ಬೋದು, ಹೀಗೆ ಅವರದೇ ಆದಂಥ ಪಟಾಲಮು ಅದನ್ನು ಸಮರ್ಥಿಸ್ತಾ ಬಂದಿತ್ತು. ಇದಕ್ಕೆ ತಾಳಿ 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 ಕೊನೆಗೂ ಬಂಡೆ ಬಿಸಿಯಾಗಿ ದೆಹಲಿಯಿಂದಲೇ ಫರ್ಮಾನನ್ನು ಕೊಡಿಸಿತು. ಹೌದು, ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅನ್ನುವಂಥ ಮಾತನಾಡಿದರು. ಪರಮೇಶ್ವರ್ ಹೇಳಿದರು, ಇವರೇ ಒಪ್ಪಂದ ಮಾಡ್ಕೊಂಬಿಟ್ರೆ ನಾವೇನು ಮಾಡಬೇಕು, ನಮಗೇನು ಗೊತ್ತು, ಒಪ್ಪಂದ ಆದದ್ದನ್ನು ಬೀದಿ ಬೀದಿಯಲ್ಲೆಲ್ಲ ಹೇಳ್ಕೊಂಡು ತಿರುಗಾಡ್ಲಿಕ್ಕಾಗತ್ತಾ ಅಂತ ಕೇಳಿದರು DK ಶಿವಕುಮಾರ್. ಅಂದರೆ ಅವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಪ್ಪಂದದ ಬಗ್ಗೆ ಈವರೆಗೆ ಮಾತಾಡಿರಲಿಲ್ಲ. ಅದರಲ್ಲೂ ಈ ಕಾಂಚಿ ಪಿಂಚಿಗಳೆಲ್ಲ ಮಾತಾಡಿದ್ರೆ ಹೊರತು ಹಿರಿಯ ರಾಜಕಾರಣಿಗಳು, ಅನುಭವಿ ರಾಜಕಾರಣಿಗಳು, ಹೈಕಮಾಂಡಿಗೆ ಅತ್ಯಂತ ಆಪ್ತವಾಗಿರುವಂಥ ವಲಯದ ರಾಜಕಾರಣಿ ಇವತ್ತಿನವರೆಗೂ ನಿರ್ಣಾಯಕವಾಗಿ ಮಾತಾಡಿಲ್ಲ. ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್. ಅವರನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ.
ಅವರು ಏನು ಪಕ್ಷಕ್ಕೆ ಕೊಟ್ಟ ಕೊಡುಗೆ ಇದೆ, ನಿರ್ಣಾಯಕವಾದಂಥ ಅತ್ಯಂತ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಏನವರು ಇಡೀ ದೇಶದ ಮಟ್ಟಿಗೆ ಕಾಂಗ್ರೆಸ್ಸಿನ ಮಾನ ಸ್ಥಾನ ಎಲ್ಲವನ್ನು ಕಾಪಾಡಿದ್ದಾರೆ. ಆದ್ದರಿಂದ DKಶಿ ಅವರು ಮುಖ್ಯಮಂತ್ರಿ ಆಗುವುದಕ್ಕೆ ಅರ್ಹ ವ್ಯಕ್ತಿ. ಯಾವುದೇ ರೀತಿಯಲ್ಲೂ ಅವರಿಗೆ ಯಾರ್ದು ವಸೂಲಿಬಾಜಿ ಬೇಕಾಗಿಲ್ಲ. ಅವರು ಆಗೇ ಆಗ್ತಾರೆ, ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದಕ್ಕೆ ಸಿದ್ದರಾಮಯ್ಯನವರ ಬಣದ ಪ್ರತಿಕ್ರಿಯೆಯನ್ನು ಅವಲಂಬಿಸಿ ನಾವು ತೀರ್ಮಾನಕ್ಕೆ ಬರಬಹುದಾದಂಥ ಯೋಚನೆ ಮಾಡಿದರೆ ಸಿದ್ದು ಬಣ ಅಲ್ಗಾಡಿದೆ, ಸಿದ್ದು ಬಣ ಎಲ್ಲೋ ಒಂದು ಕಡೆ ಶಕ್ತಿಯನ್ನು ಕಳ್ಕೊಂಡಿದೆ. ಅದಕ್ಕೆ ಕಾರಣ ಉದಾಹರಣೆ ಏನು ಅಂತ ನೀವು ಕೇಳಬಹುದು. ರಾಜಣ್ಣನವರು ರಾಹುಲ್ ಗಾಂಧಿ ಯಾರು ಅಂತ ಕೇಳಿದಂಥ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಅಮಿತ್ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡದ್ದೇ ಅಪರಾಧ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಯಾವಾಗ ಕಾರ್ಕಳದಲ್ಲಿ ಮೊಯ್ಲಿ ಅವರು ಮಾತಾಡಿದ್ರೋ ಅದಕ್ಕೆ ರಾಜಣ್ಣನವರ ಪ್ರತಿಕ್ರಿಯೆ ಕೇಳಿದಾಗ ಆಗಲೂಬಹುದು, ಆಗದೇನೂ ಇರಬಹುದು, ಹೈಕಮಾಂಡಿನ ತೀರ್ಮಾನ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ, ನಾವೇನು ಮಾಡಲಿಕ್ಕಾಗತ್ತೆ ಅನ್ನುವಂತ ಮಾತಾಡಿದರು. ಅಭಿಪ್ರಾಯಗಳು ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ಏನ್ ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರ್ಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದ್ರೆ ಕೇಳಿ ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು. ವಿಚಾರದಲ್ಲಿ ಡೌಟ್ ಇದೆ ಅಂತಾನು ಹೇಳಲಿಕ್ಕೆ ಆಗೋದು, ಬದಲಾವಣೆ ಆಗ್ತಾರೆ ಅಂತಾನು ಹೇಳಕ್ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಾನು ಹೇಳಕ್ ಆಗಲ್ಲ. ಹೈಕಮಾಂಡ್ ಬಯಸರ್ ಏನ್ ಬೇಕಾದ್ರೂ ಆಗ್ಬೋದು. ರಾಜಣ್ಣವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದ್ರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು. ಅವ್ರ ಹಿಂದಂದೇ ಸ್ಟೈಲಲ್ಲಿ ಆದ್ರೆ ಏನ್ ಹೇಳ್ತಿದ್ರು, ಯಾರ್ರೀ ಅವರು ಹೇಳಲಿಕ್ಕೆ, ಏನು ಅಧಿಕಾರದಲ್ಲಿದ್ದಾರೆ ಅವರು, ಹೈಕಮಾಂಡ್ನ ನಿರ್ಣಾಯಕವಾದಂಥ ಸ್ಥಾನಮಾನದಲ್ಲಿದ್ದಾರೆ, ಅವ್ರ ಮಾತಿಗೆಲ್ಲ ಎಲ್ರಿ ಬೆಲೆ ಇದೆ, ಈ ಥರ ಮಾತಾಡ್ತಾ ಇದ್ರು. ನಂಬರ್ 1, ಸಿದ್ದರಾಮಯ್ಯನವರ ಹತ್ರ ಕೇಳಿದ್ರು ಪತ್ರಕರ್ತರು, ಹೀಗೀಗೆ ಹೇಳಿದ್ದಾರೆ ಹಿರಿಯ ರಾಜಕಾರಣಿಗಳು, ಯಾರಿಂದಲೂ ತಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರು. ಅವ್ರು ಹೇಳಿದ್ರು ಮೊಯ್ಲಿ ಅವರಲ್ಲ ಇವರಲ್ಲ ಯಾರು ಏನೇ ಹೇಳಿದರು, ಕೊನೆಗೂ ನಿರ್ಣಯ ಆಗಬೇಕಾದದ್ದು ಹೈಕಮಾಂಡಿನ ನೆಲದಲ್ಲಿ. ಹೈಕಮಾಂಡ್ ಏನು ಹೇಳುತ್ತೋ, ಏನು ತೀರ್ಮಾನ ತಗೊಳ್ತೋ ಅದಕ್ಕೆ ನಾವು ಸಿದ್ಧರಾಗಿದ್ದೇನೆ. ಈ ಮಾತನ್ನು ಇತ್ತೀಚೆಗೆ ಯಾವತ್ತೂ ಹೇಳಿರಲಿಲ್ಲ. ಹೈಕಮಾಂಡ್ ನಿರ್ಧಾರ ತಗೊಳ್ತದೆ ಅಂತ ಹೇಳಿದರು. ಆದರೆ ನನಗೆ ವಿಶ್ವಾಸ ಇದೆ, ನಾನೇ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿತೇನೆ ಮತ್ತು ನಾನೇ 5 ವರ್ಷ CM ಆಗಿ ಮುಂದುವರಿತೇನೆ ಅನ್ನುವಂಥ ಮಾತನ್ನೇ ಆಡಿದರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ, ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಅಂದರೆ ಈಗ ಸಿದ್ದರಾಮಯ್ಯನವರು ಇರ್ಬೋದು, ರಾಜಣ್ಣನಂಥವ್ರು ಇರ್ಬೋದು, ಅವರ ಪಟಾಲಮೇನ ಉಳಿದಂಥ ಯಾವುದೇ ಶಾಸಕರು ಸಚಿವರು ಇರ್ಬೋದು, ಮೊಯ್ಲಿಯವರ ಈ ನಿರ್ಣಾಯಕವಾದಂಥ ಮಾತಿಗೆ ಅವರು ಯಾರೂ ತಿರುಗಿ ಬಿದ್ದಿಲ್ಲ. ನಂಬರ್ 1, ಮೊಯ್ಲಿ ಅವರ ಮೇಲೆ ಮುಗಿಬಿದ್ದಿಲ್ಲ, ಅವರನ್ನು ಕ್ರಿಟಿಸೈಸ್ ಮಾಡಿಲ್ಲ, ಅವರನ್ನು ಹೀಗಳಲಿಲ್ಲ. ನಂಬರ್ 2, ಅದರ ಜೊತೆಗೆ ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್ ಅನ್ನುವಂಥ ಈ ಏನು ಲೈನ್ ಇದೆ, ಈ ಲೈನನ್ನೇ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಿದ ಹಾಗೆ ನಾವು ನಡ್ಕೊಳ್ತೇವೆ. ಅಲ್ಟಿಮೇಟ್ಲಿ ಹೈಕಮಾಂಡೇ ತೀರ್ಮಾನ ಮಾಡಬೇಕು, ಅವರು ತೀರ್ಮಾನಿಸಿದರೆ ನಾವು ಅದೇ ರೀತಿ ನಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಸಿದ್ದು ಬಣ ಹೇಳಿದೆ ಅಂತಾದರೆ DK ಶಿವಕುಮಾರ್ ಕಾಂಗ್ರೆಸ್ಸಿನ ನೆಲದಿಂದಲೇ, ಕಾಂಗ್ರೆಸ್ಸಿನ ಪಕ್ಷದಿಂದಲೇ ಹೈಕಮಾಂಡ್ ಮೂಲಕವೇ CM ಆಗುವುದು ಗ್ಯಾರಂಟಿ ಅನ್ನುವಂಥ ಒಂದು ಇವತ್ತಿನ ಈ ಹೊತ್ತಿನ ತೀರ್ಮಾನಕ್ಕೆ ನಾವು ಬರಬಹುದು. ಹಾಗಾದರೆ ಒಂದು ಮಾತನ್ನು ಇಲ್ಲಿ ಚರ್ಚೆಗೆ ತಗೊಳ್ಳೋದಿದ್ರೆ, ಕಾಂಗ್ರೆಸ್ಸಿನ ಒಟ್ಟು ಚರಿತ್ರೆಯಲ್ಲಿ ಮಾಸ್ ಲೀಡರು, ಕ್ಲಾಸ್ ಲೀಡರು, ಸೀಮಿತ ಲೀಡರು ಅನ್ನುವಂಥ ಪ್ರಶ್ನೆ ಬಂದಾಗ, ಈಗ ನೀವು
ಹಿಂದಿನ ದೇವರಾಜ ಅರಸು ಅವರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ವೀರೇಂದ್ರ ಪಾಟೀಲ್ ಅವರಿಂದ ಹಿಡಿದು ಪ್ರತಿಯೊಬ್ಬರನ್ನು ನೀವು ಮಾಸ್ ಲೀಡರ್ ಅಂತ ಭಾವಿಸೋದಾದರೆ, ನಿಜಲಿಂಗಪ್ಪನವರು ಅಲ್ಲಿಂದ 60ರ ದಶಕದಿಂದ ಬರುವುದಿದ್ರೆ, ಅಂಥ ಮಾಸ್ ಲೀಡರ್ಗಳನ್ನೆಲ್ಲ ಯಾವತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ನಿರ್ಲಕ್ಷ್ಯ ಮಾಡಿದೆಯೋ ಆವಾಗೆಲ್ಲ ಪೆಟ್ಟು ತಿಂದಿದೆ. 1969ರಲ್ಲಿ ನಿಜಲಿಂಗಪ್ಪ ಮತ್ತು ಇಂದಿರಾ ಗಾಂಧಿ ಅವರಿಗೆ ಅಭಿಪ್ರಾಯ ಭೇದ ಬಂದು ಇಂದಿರಾ ಕಾಂಗ್ರೆಸ್ಸು ಮತ್ತು ಇದು ಅಂತ ಒಡೆದೋಯ್ತು. 3 ವರ್ಷ ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಅದರ ನಂತರ 1985 ದೇವರಾಜ ಅರಸು ಅವರ ಬದಿಗೆ ಸರಿಸಿದ ಕಾರಣದಿಂದ ಗುಂಡೂರಾವ್ ಅವರನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಎಲ್ಲ ಆಯಿತು. ಅಲ್ಲಿ ಕೊನೆಗೆ ಕಾಂಗ್ರೆಸ್ ಅನುಭವಿಸಿದ ಕಥೆ ಏನು ಎಲ್ಲರಿಗೂ ಗೊತ್ತಿದೆ. 89 ವೀರೇಂದ್ರ ಪಾಟೀಲ್ ಅವರು ಅಸೌಖ್ಯದಲ್ಲಿ ಇದ್ದರು. ಅಸೌಖ್ಯದಲ್ಲಿದ್ದವರನ್ನು ರಾಜೀವ್ ಗಾಂಧಿ ಅವರು ನೋಡಲಿಕ್ಕೆ ಬಂದರು. ನೋಡ್ಲಿಕ್ಕೆ ಬಂದಾಗ ಇದೇ ವೀರೇಂದ್ರ ಪಾಟೀಲ್ ಅವರ ಅಳಿಯ ಅವರು ಸೀರಿಯಸ್ ಇದ್ದಾರೆ, ಅಸೌಖ್ಯದಲ್ಲಿದ್ದಾರೆ, ನೋಡುವುದು ಕಷ್ಟ ಅಂತ ಹೇಳಿದಾಗ HL ಏರ್ಪೋರ್ಟಿಗೆ ವಾಪಸ್ಸು ಡೆಲ್ಲಿಗೆ ಹೋಗ್ಲಿಕ್ಕೆ ಹೊರಟಂಥ ರಾಜೀವ್ ಗಾಂಧಿ ಅವರು ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ತೇವೆ ಅಂತ ಹೇಳಿದರು. ಬಂಗಾರಪ್ಪನವರನ್ನು ತಂದರು. ಅಂದರೆ ಈ ರೀತಿಯ PV ನರಸಿಂಹರಾವ್ ಅವರು ಬಂದ ತಕ್ಷಣ ಬಂಗಾರಪ್ಪನವರನ್ನು ಕುರ್ಚಿಯಿಂದ ಕೆಳಗೆ ಇಳಿಸಿದರು. 5 ಕೋಟಿ ಕಂಪ್ಯೂಟರ್ನ ಹಗರಣ ಅದು ನಿಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿರುವ ಪ್ರಶ್ನೆ, ಇಲ್ಲಿಯವರೆಗೆ ಮುಖ್ಯಮಂತ್ರಿಗಳಾದವರೆಲ್ಲರೂ ಮಾಸ್ ಲೀಡರೇ ಆಗಿದ್ದರೆ, ಸ್ವತಃ ಮೊಯ್ಲಿ ಅವರನ್ನೇ ತೆಗೆದುಕೊಳ್ಳಿ, ಅವರು ಮಾಸ್ ಲೀಡರ್ ಆಗಿದ್ರ? ಧರ್ಮಸಿಂಗ್ ಮಾಸ್ ಲೀಡರ್ ಆಗಿದ್ರ? ಈ ರೀತಿಯ ಪ್ರಶ್ನೆಯೂ ಬರ್ತದೆ. ಹಾಗಾಗಿ ಇಲ್ಲಿ ಮಾಸ್ ಲೀಡರು ಕ್ಲಾಸ್ ಲೀಡರು ಈ ಥರದ ಒಂದು ತರ್ಕ ಇತ್ತೀಚೆಗೆ ಏನು ಹೊರಟಿದೆ. ಒಂದೊಮ್ಮೆ ಸಿದ್ದು ಅವರನ್ನು ಅಕ್ಟೋಬರ್ 31 ಅಧಿಕಾರದ ಹಸ್ತಾಂತರದ ಪ್ರಶ್ನೆ ಬಂದಾಗ ಅವರನ್ನು ಕೆಳಗಿಳಿಸಿದರೆ ಸಿದ್ದರಾಮಯ್ಯ ಮತ್ತು ಅವರ ಬಣ ಸುಮ್ಮನೆ ಕೂತ್ಕೊಳ್ತದೆಯೇ? ಅಹಿಂದ ನಾಯಕ, ಅದರಲ್ಲೂ ಬಹಳ ಮುಖ್ಯವಾಗಿ ಮೊಯ್ಲಿಯವರ ಮಾತನ್ನು ಗಮನಿಸಬೇಕು ಅಂತಾದರೆ, ಮೊಯ್ಲಿಯವರು ಹಿಂದುಳಿದ ವರ್ಗದಿಂದ ಬಂದವರು. ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಕೆಳಗಿಳಿಸುವ, ಒಕ್ಕಲಿಗ ನಾಯಕ DK ಶಿವಕುಮಾರ್ ಅವರನ್ನು CM ಕುರ್ಚಿಯಲ್ಲಿ ಕೂಡಿಸುವ ಮಾತಾಡ್ತಾರೆ ಅನ್ನೋದು ಕೂಡ ಬಹಳ ವಿಶಿಷ್ಟವಾಗಿ ಅದನ್ನು ಅರ್ಥೈಸ್ಕೋಬೇಕಾಗತ್ತೆ. ಕೊನೆಗೂ ನಿಮಗೆ ಸಂಘಟನೆ, ಸಂಪನ್ಮೂಲ ಮತ್ತು ಕಾಂಗ್ರೆಸ್ಸಿನ ಆತ್ಯಂತಿಕವಾದಂಥ ಸಂದರ್ಭಗಳಲ್ಲಿ ಮುಯ್ಯಿಗೆ ಮುಯ್ಯನ್ನು ಕೊಟ್ಟು ಹೆಗಲಿಗೆ ಹೆಗಲನ್ನು ಕೊಟ್ಟು ಅದನ್ನು ಆ ಸಂಕಟವನ್ನು ನಿವಾರಿಸುವಂಥ ಶಕ್ತಿ ಸಂಚಯ ಯಾರಲ್ಲಿದೆ ಅವರು ವರ್ತಮಾನದಲ್ಲಿ ನಮಗೀಗ ಬೇಕಾಗಿದೆ ಅನ್ನುವಂಥ ತೀರ್ಮಾನಕ್ಕೆ ಪ್ರಾಯಶಃ DK ಶಿವಕುಮಾರ್ ಅವರ ಸಂದರ್ಭದಲ್ಲಿ ಹೈಕಮಾಂಡ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ, DK ಶಿವಕುಮಾರ್ ಈಗ ಕಳೆದ ಸಾರಿ ಡೆಲ್ಲಿಗೆ ಹೋದಾಗ ನೀವು ಒಪ್ಪಂದದ ಪ್ರಕಾರ ನಡ್ಕೊಳ್ಳಿ, KPCC ಅಧ್ಯಕ್ಷತೆ ಪ್ರಶ್ನೆಯನ್ನು ಯಾರೂ ಎತ್ತುವ ಮಾತೇ ಇಲ್ಲ. ಯಾಕೆ ಅಂತಂದರೆ, ಯಾವಾಗ ನಾನು CM ಆಗ್ತಾನೋ ಆವತ್ತಿನ ನಂತರ ಆ ಪ್ರಶ್ನೆ ಉದ್ಭವಿಸ್ತದೆ. ಅಲ್ಲಿಯವರೆಗೆ ಅದು ಅಬಾಧಿತ. ಯಾಕೆ ಅಂತಂದರೆ ತಾವೇ ಒಪ್ಪಿಕೊಂಡಿದ್ದೀರಿ. ಮೊದಲ 2.5 ವರ್ಷ ಸಿದ್ದರಾಮಯ್ಯ, ನಂತರದ 2.5 ವರ್ಷ DKಶಿ, 28ರ ಚುನಾವಣೆ DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ನಡೀತದೆ ಅನ್ನುವಂಥ ಈ ಷರತ್ತನ್ನು ತಾವೇ ಹಾಕಿದ್ದು. ಅದರ ಪ್ರಕಾರ ನಡ್ಕೊಳ್ಳಿ. ಆಮೇಲೆ ಬಾಯಿಗೆ ಬಂದ ಹಾಗೆ ಸಿದ್ದು ಬಣ ಏನು ಮಾತಾಡ್ತಾ ಇದೆ ಅವರ ಬಾಯಿಗೆ ಬೀಗ ಹಾಕಿ ಮೊದಲು. ಇಲ್ಲದೇ ಇದ್ದರೆ ಇಡೀ ಒಂದು ಪರಿಸರ, ಕಾಂಗ್ರೆಸ್ಸಿನ ಒಳಗಿನ ಅಂತರಂಗ ಅತ್ಯಂತ ಕಲುಷಿತವಾಗತ್ತೆ. ನೆನಪಿಡಿ, ನಾನು ಸುಮ್ಮನೆ ಕೂತಿಲ್ಲ ಮತ್ತು ಈ ಬಾರಿ CM ಕುರ್ಚಿಯನ್ನು ಬಿಟ್ಟುಕೊಡುವ ಪ್ರಶ್ನೆಯೂ ಇಲ್ಲ. ವಚನಭ್ರಷ್ಟ ಆಗಬಾರದು ಅಂತಾದರೆ, ತನ್ನ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿ ವಚನಭ್ರಷ್ಟ ಅನ್ನುವಂಥ ಬಿರುದನ್ನು ಅವರು ಪಡ್ಕೊಂಡು ಹೋಗಬಾರ್ದು ಅಂತಾದರೆ ಸಿದ್ದರಾಮಯ್ಯನವರನ್ನೇ ಕೆಳಗಿಳಿಸಿ, ಮಾತಾಡಿದ ಪ್ರಕಾರ ನಡ್ಕೊಳ್ಳಿ, ಕೇಳಿ, ಮಾತಾಡಿದ ಪ್ರಕಾರ ನೀವು ನಡ್ಕೊಳ್ಳಿ, ನನಗೆ ಅಧಿಕಾರವನ್ನು ಹಸ್ತಾಂತರಿಸಿ. ನಾನು ಯಾಕಲೇ 8 ತಿಂಗಳಿರುವಾಗಲೇ ಹೇಳ್ತಾ ಇದ್ದೇನೆ ಅಂತಂದರೆ, ಸ್ಥಳೀಯ ಚುನಾವಣೆ ಇದೆ. 28ರ ಚುನಾವಣೆ ಕಾಂಗ್ರೆಸ್ಸಿಗೆ ಬಹಳ ನಿರ್ಣಾಯಕವಾದದ್ದು. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಭದ್ರವಾದಂಥ ಒಂದು ಸರ್ಕಾರ, ಕಾಂಗ್ರೆಸ್ಸಿನ ದೇಶದ ಮಟ್ಟದಲ್ಲಿ
ಎಲ್ಲ ರೀತಿಯ ಹಿತದ್ರವನ್ನು ಕಾಯುವಂಥ ಸರ್ಕಾರ ಏನಾದರೂ ಇದ್ದರೆ ಅದು ಕರ್ನಾಟಕ ಸರ್ಕಾರ. ಅದನ್ನು 136 ಸೀಟನ್ನು ತರುವಾಗ ನಾನು ಎಷ್ಟು ಶ್ರಮ ಪಟ್ಟಿದ್ದೇನೆ ಅನ್ನೋದು ತಮಗೆ ಗೊತ್ತಿದೆ. ಹಾಗಾಗಿ ಆಡಿದಂತೆ ನಡ್ಕೊಳ್ಳಿ, ನುಡಿದಂತೆ ನಡ್ಕೊಳ್ಳಿ, ಅಧಿಕಾರವನ್ನು ಹಸ್ತಾಂತರಿಸಿ. ನೀವು ಹಸ್ತಾಂತರಿಸುವುದಿಲ್ಲ ಅಂತ ಆದರೆ ಆಪ್ಷನ್ ನಂಬರ್ 2 ನನ್ನ ಹತ್ರ ರೆಡಿ ಇದೆ. ಅದು ಎಷ್ಟೇ ಕಷ್ಟ ಆಗಲಿ, ದುರ್ಗಮ ಆಗಲಿ, ರಾಜಕೀಯದಲ್ಲಿ ಈ ಹೋರಾಟಗಳೆಲ್ಲ ಮಾಮೂಲಿ. ಏಕನಾಥ್ ಶಿಂದೆ ಆಗಲಿಕ್ಕೂ ಗೊತ್ತು, ಮಹಾರಾಷ್ಟ್ರದ ಪ್ರಕರಣವನ್ನು ರಿಪೀಟ್ ಮಾಡಲಿಕ್ಕೂ ಗೊತ್ತು. ಅದು 90 ಶಾಸಕರಿರ್ಬೋದು, 56 ಶಾಸಕರು, 50 ಶಾಸಕರು ರಾಜೀನಾಮೆ ಕೊಡಿಸಿ ನಾನು BJPಯ ಸಪೋರ್ಟನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಆಗುವಂಥದ್ದು ಇರ್ಬೋದು. ಐ ಡೋಂಟ್ ಕೇರ್. ನಾನು ಅದನ್ನೂ ಕೈ ಹಾಕಲಿಕ್ಕೆ ಸಿದ್ಧವಾಗಿದ್ದೇನೆ. ಒಮ್ಮೆ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಅಂತಲೇ ಇಟ್ಕೊಳ್ಳೋಣ, ನಾನೇನಾದರೂ ಈ ಆಪ್ಷನ್ ನಂಬರ್ 2 BJPಯತ್ತ ವಾಲಿದೆ ಅಂತಾದರೆ ಇಡೀ ಕನಕಪುರದ ಬಂಡೆ ಕರ್ನಾಟಕದ ಕಾಂಗ್ರೆಸ್ಸಿನ ಭವಿಷ್ಯದ ಮೇಲೆ ಉರುಳು ಬೀಳುತ್ತೆ. ನೆನಪಿಡಿ, ನಾನು ಅಧಿಕಾರಕ್ಕೆ ಬರದೇ ಇರ್ಬೋದು, CM ಆಗಲಿಕ್ಕೂ ಆಗದೇ ಇರ್ಬೋದು ಅಂತ ಇಟ್ಕೊಳ್ಳೋಣ. ಆದ ಮೇಲೆ ಕೊನೆಗೆ ಅದಕ್ಕೆ ಕಾನೂನಿನ ಪಕ್ಷಾಂತರದ ಅಥವಾ ಬಹುಮತವನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಆಗಬಾರ್ದಂಥ ಎಡವಟ್ಟಾದರೂ ಆಗಬಹುದು. ಆದರೆ ಪ್ರಯತ್ನ ಮಾತ್ರ, ನಾನು ಆ ಪ್ರಯತ್ನದಲ್ಲಿ ಒಮ್ಮೆ ನಿಷ್ಫಲನಾದರೂ ಪ್ರಾರ್ಥನೆಯಲ್ಲಿ ಗೆಲ್ತೇನೆ. ನೆನಪಿಡಿ, ಇತ್ತೀಚೆಗೆ DK ಶಿವಕುಮಾರ್ ಅವರ ನಡೆ ಬಹಳ ಪ್ರಬಲವಾಗಿದೆ, ನಿಷ್ಠುರವಾಗಿದೆ, ಗಟ್ಟಿಯಾಗಿದೆ, ಏಕಮುಖವಾಗಿದೆ. ಏನೇ ಆಗಲಿ ನಾನು CM ಆಗಿಯೇ ಸಿದ್ಧ ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದಾಗಿದೆ. ಯಾಕೆ ಅಂತಂದರೆ ಅದಕ್ಕೆ ಹೈಕಮಾಂಡ್ ಕೊಟ್ಟಂಥ ವಚನವೇ ಕಾರಣ. ಅದನ್ನೇ ಮೊಯ್ಲಿ ಅವರು ಭಾಳ ಸ್ಪಷ್ಟವಾಗಿ ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್, ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದ ಅಗತ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಯಾಕೆಂತಂದರೆ ಅವರು ಹೈಕಮಾಂಡ್ಗೆ ಆಪ್ತರು, ಅಲ್ಲಿ ಒಡನಾಟ ಇಟ್ಕೊಂಡವರು, ಅಲ್ಲಿ ಆಗುವ ವಿದ್ಯಮಾನಗಳಿಗೆ ಅವರು ಸಾಕ್ಷಿ ಪ್ರಜ್ಞೆ. ಆದ್ದರಿಂದ ಈ ಎಲ್ಲ ಸಂಗತಿಗಳ ಅರಿವಿರುವುದರಿಂದಲೇ ಅವರನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಣಾಯಕ ಮಾತನ್ನು ಹೇಳಿದ್ದಾರೆ. ಈ ಪುಣ್ಯಭೂಮಿಯಲ್ಲಿ ಕಾರ್ಕಳದಲ್ಲಿ ಬಾಹುಬಲಿಯ ಹಾಗೆ ನಿಶ್ಚಲವಾಗಿ ಅವರು ಆ ಎತ್ತರಕ್ಕೆ ನಿಲ್ಲುವುದನ್ನು ನಾನು ನೋಡಲಿಕ್ಕೆ ಬಯಸ್ತೇನೆ. ಆ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಮುಂದಿನ CM DK ಶಿವಕುಮಾರ್ ಅವರೇ, ಆಲ್ರೆಡಿ ಡಿಸೈಡೆಡ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮಾತಿಗೆ ಇಡೀ ಸಿದ್ದು ಬಣ ಅದರಿದೆ, ಅವರ ಧ್ವನಿ ಕಂಪಿಸ್ತಾ ಇದೆ, ಅವರ ತೀರ್ಮಾನ ಬದಲಾಗಿದೆ. ಹೈಕಮಾಂಡ್ ಹೇಳಿದರೆ ನಾವೇನು ಮಾಡಲಿಕ್ಕಾಗತ್ತೆ, ಆಯಿತು ಆಗಲಿ, ಆಗಬಾರ್ದು ಅಂತಿದೆಯೇ? ಆಸೆ ತಪ್ಪೇ, ನಿರೀಕ್ಷೆ ತಪ್ಪೇ, ಎಲ್ಲರಿಗೂ ಇರುತ್ತೆ ಆಸೆ ಅನ್ನುವಂಥ ಮಾತನ್ನು ರಾಜಣ್ಣ ಅವರ ಬಾಯಲ್ಲಿ ಬರ್ತದೆ ಅಂತ ಆದರೆ ಈ ಮೊಯ್ಲಿಯವರ ಮಾತು ಎಷ್ಟರ ಮಟ್ಟಿಗೆ ಅದು ನಾಟಿದೆ, ಮರ್ಮಾಘಾತ ಆಗಿದೆ. ಹಾಗಾಗಿ ನೀವು ಅತ್ತ ದರೆ ಇತ್ತ ಪುಲಿ ಅಂತ ನಾವು ಚರ್ಚೆ ಮಾಡಿದರು. DK ಶಿವಕುಮಾರ್ ಕಾಂಗ್ರೆಸ್ಸಿನ ಒಳಗಡೆ ಯಾವ ಕಾರಣಕ್ಕೂ ಬಲವನ್ನು ಕಳ್ಕೊಂಡಿಲ್ಲ. ಮತ್ತು ಸಾಂದರ್ಭಿಕವಾಗಿ ಆಡುವ ಮಾತುಗಳು ಸೈದ್ಧಾಂತಿಕವಾದ ಮುಜುಗರವನ್ನು ತರಬಹುದು, ತಂದಿದೆ. ಕಾಂಗ್ರೆಸ್ಸಿಗೆ ಅದು ಪಂಥಾಹ್ವಾನ, ಎಲ್ಲವೂ ಸರಿ. ಆದರೆ ಈ ರೀತಿ ವಿದ್ಯಮಾನಗಳೇನು ಕಾಂಗ್ರೆಸ್ಸಲ್ಲಿ ಆಗೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಭಾವಿಸುವಾಗೂ ಇಲ್ಲ. ಕಾಂಗ್ರೆಸ್ಸನ್ನು ಒಡೆದು ಹೋದವರು, ಕಾಂಗ್ರೆಸ್ಸನ್ನು ಸಿಕ್ಕಾಬಟ್ಟೆ ತುಷ್ಟೀಕರಣದಿಂದ ಮಾತಾಡಿದವರು ಮತ್ತೆ ವಾಪಸ್ ಬಂದು ಅಧಿಕಾರವನ್ನು ಹಿಡಿದದ್ದು ಇದೆ. ಅದು ಎಲ್ಲ ಪಕ್ಷದಲ್ಲೂ ಇದೆ. ಯಡಿಯೂರಪ್ಪನವರು ಇದ್ದಾರೆ, ಬಂಗಾರಪ್ಪನವರು ಇದ್ದಾರೆ, ಎಲ್ಲರೂ ಇದ್ದರು. ಹಾಗಾಗಿ ರಾಜಕೀಯದಲ್ಲಿ ಅಸಾಧ್ಯ ಅನ್ನುವಂಥದ್ದಿಲ್ಲ, ನಿಷೇಧ ಅಂತ ಇಲ್ಲ, ಯಾರೂ ಯಾರೊಟ್ಟಿಗೂ ಸೇರಬಾರ್ದು ಅಂತಲೂ ಇಲ್ಲ. ಯಾರೂ ಯಾವ ಹಂತದಲ್ಲೂ ಅಧಿಕಾರಕ್ಕಾಗಿ ಸೇರಬಹುದು, ಅಧಿಕಾರಕ್ಕೆ ಬರಬಹುದು, ಏರಬಹುದು ಅಂತ ಒಂದು ಪ್ರಜಾಪ್ರಭುತ್ವದ ಜನತಂತ್ರ ವ್ಯವಸ್ಥೆಯನ್ನು ನಾವು 75 ವರ್ಷದಲ್ಲಿ ಹಲವು ಬಾರಿ ಕಂಡಿದ್ದೇವೆ, ನೋಡಿದ್ದೇವೆ. ಹಾಗಾಗಿ ಇವತ್ತಿನ ಹೊತ್ತಿನಲ್ಲಿ ಗಮನಿಸಿದರೆ ಎಲ್ಲೋ ಒಂದು ಕಡೆ ಕನಕಪುರದ ಬಂಡೆ
ಅಲ್ಲಾಡ್ತಾ ಇದೆ, ಅದರ್ತಾ ಇದೆ. ಸಿದ್ದರಾಮಯ್ಯನವರ ಬಣ ಮೇಲುಗೈಯು ಸಾಧಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು CM ಆಗಲೇಬೇಕು ಅನ್ನುವ ಹಠಕ್ಕೆ BJPಯ ಮಹದ್ವಾರವೇ ಕೊನೆಗೂ ತೆರೆಬೇಕೆ? ಅದೇ ಅವರಿಗಿರುವ ಅಂತಿಮವಾದಂಥ ಆಪ್ಷನ್ ಏನು, ಪರ್ಯಾಯ ಮಾರ್ಗವೇನು ಅನ್ನುವಂಥ ಒಂದು ಚರ್ಚೆ ಏನು ಕಳೆದ 2-3 ದಿನ ಹಿಂದೆ ಹುಟ್ಕೊಂಡಿತ್ತು. ಅದು ಸಂಪೂರ್ಣ ಬದಲಾಗಿದೆ. DK ಅವರ ಉದ್ದೇಶವೂ ಅಷ್ಟೇ, ಅವರಿಗೆ BJPಗೆ ಹೋಗಿ CM ಆಗಬೇಕಾದದ್ದು ಅವರ ಪ್ರಥಮ ಆದ್ಯತೆ ಆಗಿರಲಿಲ್ಲ. ಆದರೆ DK ಅವರು ಕೂಡ ನನ್ನನ್ನು ಅಧಿಕಾರದಿಂದ ನೀವು ಆಡಿದ ಮಾತಿನಂತೆ ನಡ್ಕೊಳ್ಳೋದೇನೆ ವಂಚಿಸ್ತೀರಿ ಅಂತಾದರೆ ನಾನು ಉತ್ತರದಿಂದ ದಕ್ಷಿಣಕ್ಕೂ ದಕ್ಷಿಣದಿಂದ ಉತ್ತರಕ್ಕೂ ರೈಟ್ ಅಬೌಟ್ ಟರ್ನ್ ಆಗಿ ಹೊರಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. BJP ಆದ್ರೇನು ಇನ್ನೊಂದಾದ್ರೇನು ಅಧಿಕಾರಕ್ಕಾಗಿ ನಾನು ಓಲೈಕೆಯೂ ಮಾಡ್ತೇನೆ, ಅಪ್ಪಿಕೊಳ್ತೇನೆ. ಬೇಕಾದ್ರೆ ನೀವು ಬ್ಲ್ಯಾಕ್ ಮೇಲ್ ಅಂತಲೂ ಭಾವಿಸಿ. ಯಾಕೆಂತಂದ್ರೆ ನೀವು ಆಡಿದ ಮಾತಿನಂತ ನಡ್ಕೊಳ್ಳೋದಿಲ್ಲ, ನೀವು ವಚನ ಭ್ರಷ್ಟರಾಗ್ತೀರಿ ಅಂತ ಆದರೆ ನಾನು ಯಾಕೆ ವಚನಬದ್ಧನಾಗಿರಲಿ, ಕಾಂಗ್ರೆಸ್ಸಿಗೆ ಬದ್ಧನಾಗಿರಲಿ, ಸೈದ್ಧಾಂತಿಕ ವಿಚಾರಗಳಲ್ಲಿ ನಾನು ಯಾಕೆ ಅಂಟುಕೊಂಡಿರಲಿ ಅನ್ನುವಂಥ ಮಾತನ್ನು ಅವರು ನೇರವಾಗಿ ಮುಟ್ಟಿಸಿದ್ದಾರೆ. ಹಾಗಾಗಿ ಈ ಹೊತ್ತಿನಲ್ಲಿ DK ಅವರು ಮುಖ್ಯಮಂತ್ರಿ ಆಗುವಂಥ ಕನಸು ಬಹಳ ಬಹಳ ಉಜ್ವಲವಾಗಿದೆ. ಮತ್ತು DK ಅವರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ಅವರು CM ಆಗೇ ಆಗ್ತಾರೆ, ಆದರೆ ಕಾಂಗ್ರೆಸ್ಸಿನಿಂದಲೇ ಆಗ್ತಾರೆ ಅನ್ನುವಂಥ ಬಹಳ ಸ್ಪಷ್ಟವಾದಂಥ ಸೂಚನೆ, ಸಿದ್ಧತೆ ಮತ್ತು ನಿರೀಕ್ಷೆ ನಿಚ್ಚಳವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಬಣ ಈಗ ಆತ್ಮವಿಶ್ವಾಸವನ್ನು ಕುಂದಿಸ್ಕೊಂಡಿದೆ. DK ಅವರ ಬಣ ಆತ್ಮವಿಶ್ವಾಸದ ಉಜ್ವಲವಾದಂಥ ಸ್ಥಿತಿಯಲ್ಲಿ ಸ್ಥಾಪನೆಗೊಂಡಿದೆ. DK ಅವರೇ ಮೇಲುಗೈಯನ್ನು ಸಾಧಿಸಿದರೆ DK ಅವರು CM ಆಗುವುದನ್ನು ಮೊಯ್ಲಿ ಅವರು ಹೇಳಿದಾಗೆ ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದು ಅವರ ಬಜೆಟ್ಟಿನ ಭಾಷಣ, ಅಧಿವೇಶನ ಇದೇ ಕೊನೆಯ ಅನ್ನುವಂಥ ಮಾತು ಈಗ ಪ್ರಚಲಿತದಲ್ಲಿದೆ. ಸದನದ ಒಳಗೂ ಸದನದ ಹೊರಗೂ ಇಡೀಯದಾಗಿ DK ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ, ಭಾಷೆ ಬದಲಾಗಿದೆ, ಅವರ ರೀತಿ ನೀತಿ ನಿಲುವು ಪೋಸು ಪೊಗರು ಎಲ್ಲವೂ ಬದಲಾಗಿದೆ. ಅದೇ ಕಾರಣ ಬಹುಶಃ ನಟ್ಟು ಬೋಲ್ಟಿನ ಮಾತು ಬಂದದ್ದು ಕೂಡ ನಾನು ಅಧಿಕಾರಕ್ಕೆ ಬರ್ತೇನೆ, CM ಆಗ್ತೇನೆ, ಆವಾಗ ನಿಮ್ಮನ್ನು ನೋಡ್ಕೊಳ್ತೇನೆ ಅನ್ನುವಂಥ ತೋಳೇರಿಸುವ ಕೆಲಸವು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆ ಹೇಳಬೇಕು ಅಂತಂದರೆ ನಟ್ಟು ಬೋಲ್ಟು ಅನ್ನುವಂಥ ಆ ಮಾತು, ಆ ಆಕ್ರೋಶ, ಆ ಒಂದು ಸಭ್ಯತೆಯನ್ನು ಮೀರಿದ ಭಾಷೆ, ಇದರ ಬಗ್ಗೆ ನಾವು ಆಕ್ಷೇಪ ವ್ಯಕ್ತಪಡಿಸಬಹುದೇ ಹೊರತು ಕನ್ನಡ ಚಿತ್ರರಂಗದ ಅನ್ನವನ್ನು ಊಟ ಮಾಡಿ ಕನ್ನಡಿಗರ ಇಡೀ ಪ್ರೋತ್ಸಾಹ ಮತ್ತು ಅವರ ಆರ್ಥಿಕವಾದಂಥ ಅಥವಾ ಮಾನಸಿಕವಾದಂಥ ಭಾವನಾತ್ಮಕವಾದಂಥ ಆ ಒಂದು ಅದ್ಭುತವಾದಂಥ ತೊಟ್ಟಿಲಿನಲ್ಲೇ ಬೆಳೆದಂಥ ಕನ್ನಡ ಚಿತ್ರರಂಗದ ಹೀರೋಗಳಿರ್ಬೋದು, ಹೀರೋಯಿನ್ಗಳಿರ್ಬೋದು, ಯಾರೇ ಇರ್ಬೋದು, ಅವರು ಭಾಷೆ, ನೆಲ, ಜಲ, ಗಡಿ ಈ ಪ್ರಶ್ನೆ ಬಂದಾಗ ಸ್ವಯಂ ಪ್ರೇರಿತರಾಗಿ ಭಾಗವಹಿಸತಕ್ಕದ್ದು ಮತ್ತು ತಮ್ಮನ್ನು ತಾವು ಅದರ ಎದುರು ಪ್ರತಿಭಟನಾತ್ಮಕವಾಗಿ ನಿಲ್ಲತಕ್ಕದ್ದು. ಮೊನ್ನೆ ಪುಂಡಾಟ ನಡೆಸಿದರು ಮರಾಠಿಗರು ಬೆಳಗಾವಿಯಲ್ಲಿ. ಅದರ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಸಂಘಟನೆಗಳು ಪ್ರತಿಭಟಿಸಿದವು. ಆದರೆ ಯಾವುದೇ ಕನ್ನಡ ಚಿತ್ರರಂಗದ ಮೇನ್ ಸ್ಟ್ರೀಮಿನ ಹೀರೋಗಳಾಗ್ಬೋದು, ಹೀರೋಯಿನ್ಗಳಾಗ್ಬೋದು ಅದಕ್ಕೆ ಸೊಲ್ಲು ಎತ್ತಲಿಲ್ಲ. ಇದು ಅಪರಾಧ, ಉಂಡ ಮನೆಯ ಗಳ ಎಣಿಸುವ ಕೆಲಸ, ದ್ರೋಹದ ಕೆಲಸ ಇದು. ಅದರ ಅರ್ಥ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಕಾಂಗ್ರೆಸ್ಸಿನ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕಿತ್ತು ಅನ್ನುವಂಥ ಫರ್ಮಾನ್ ಕೊಡಿಸಿದಂಥ DK ಶಿವಕುಮಾರ್ ಮಾತು ಸರಿಯಾದದ್ದಲ್ಲ. ಅದು ಪಕ್ಷದ ಕೆಲಸ. ಆ ಪಕ್ಷೀಯ ಕೆಲಸಕ್ಕೆ ಹೋಗಬೇಕೋ ಬೇಡವಾ ಅನ್ನುವಂಥದ್ದನ್ನು ತೀರ್ಮಾನಿಸುವಂಥ ಸ್ವಾಯತ್ತತೆ, ಸ್ವಾತಂತ್ರ್ಯ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಇದೆ. ಆದರೆ ನೆಲ, ಜಲ, ಭಾಷೆ ನಮ್ಮ ಆತ್ಯಂತಿಕವಾದಂಥ ಸ್ವಾಭಿಮಾನದ ಪ್ರಶ್ನೆ ಅಂತ ಬಂದಾಗ ಯಾವ ದೊಣ್ಣೆ ನಾಯಕರು ಹೇಳಬೇಕಾಗಿಲ್ಲ. ಸ್ವಯಂ ಪ್ರಜ್ಞೆಯಿಂದ ಗೋಕಾಕ್ ಚಳವಳ ಅಥವಾ ಇತ್ಯಾದಿ ಹೇಗೆ ರಾಜ್ಕುಮಾರ್ ಅವರು ಪ್ರವೇಶ ಮಾಡಿದ್ರೋ ಅದೇ ರೀತಿಯಲ್ಲಿ ನಮ್ಮ ನಾಯಕರು ನಾಯಕಿಯರು ಪ್ರವೇಶ ಮಾಡತಕ್ಕದ್ದು. ಯಾಕೆಂತಂದರೆ ನಿಮಗೆ ಅನ್ನದ ಋಣ ಇದೆ, ನೆಲದ ಋಣ ಇದೆ, ನೀರಿನ ಋಣ ಇದೆ, ಅಭಿಮಾನದ ಋಣ ಇದೆ. ಆದ್ದರಿಂದ DK ಶಿವಕುಮಾರ್ ಹೇಳಿದ ಮಾತನ್ನು ನಟ್ಟು ಬೋಲ್ಟು ಈ ಥರದ
ಅಹಂಕಾರ ಅನ್ನುವಂಥ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಿಂತು ಅವರು ಮಾತಾಡುವಾಗ ಆ ಸಭ್ಯ ಭಾಷೆಯನ್ನು ಬಳಸಿಲ್ಲ ಅನ್ನೋದನ್ನು ಬಿಟ್ಟರೆ ಯಾವುದೇ ಸಂದರ್ಭದಲ್ಲೂ ನೀವು ನೆಲ ಜಲ ಅಥವಾ ನಮ್ಮ ಸ್ವಾಭಿಮಾನ, ನಮ್ಮ ಗಡಿಯ ಪ್ರಶ್ನೆ ಇತ್ಯಾದಿ ಕರ್ನಾಟಕಕ್ಕೆ, ಕನ್ನಡಕ್ಕೆ ಆತಂಕ ಅಂತ ಬಂದಾಗ ನಮ್ಮಲ್ಲಿಯ ಪ್ರತಿಯೊಬ್ಬರು ಚಿತ್ರರಂಗದವರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಪ್ರಜ್ಞೆಯಿಂದ, ಇನ್ನು ಚಿತ್ರೋತ್ಸವದಲ್ಲಿ ಭಾಗವಹಿಸಬೇಕೋ ಬೇಡ ಅನ್ನೋದು ಅದು ಅವ್ರಿಗೆ ಬಿಟ್ಟದ್ದು. ಅಲ್ಲಿ ಇಷ್ಟ ಇದ್ದವ್ರು ಬರ್ತಾರೆ, ಇಷ್ಟ ಇಲ್ಲದೇ ಇದ್ದರು ಬರೋದಿಲ್ಲ. ಅದು ಇಲ್ಲಿವರೆಗೆ ನಡ್ಕೊಬಂದದ್ದು ಹಾಗೆ. ಕರೆದಾಗ ಬರ್ತಾರೆ, ಕರೆದೇ ಇದ್ದಾಗ ನಾವು ಅಲ್ಲಿ ಪ್ರೇಕ್ಷಕರಾಗಿ ಹೋಗ್ತೇವೆ ಅನ್ನುವಂಥ ಔದಾರ್ಯವನ್ನು ಯಾವ ನಟರು ನಟಿಯರು ತೋರಿಸಿದ್ದನ್ನು ಕಾಣಲಿಲ್ಲ. ಇನ್ನು ರಶ್ಮಿಕಾ ಮಂದಣ್ಣ ನನಗೆ ಕರ್ನಾಟಕ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿ ಗಣಿಗ ಹೇಳ್ತಾರೆ ಅಂತ ಆದರೆ, ಆ ಮಾತು ಸತ್ಯ ಅಂತ ಆದರೆ, ಒಕ್ಕೊರಲಿನಿಂದ ಕರ್ನಾಟಕದ ಸರ್ಕಾರ ಮಾಡಬೇಕಾಗಿಲ್ಲ, ಕನ್ನಡ ಚಿತ್ರರಂಗ ಅವರನ್ನು ನಿಷೇಧಿಸಬೇಕಷ್ಟೇ. ಕನ್ನಡದಿಂದ ಹೋದಂಥ ಕನ್ನಡದ ಹುಡುಗಿಗೆ ಇಷ್ಟು ಪೊಗುರು, ಇಷ್ಟು ಒಂದು ದರ್ಪ ದುರಹಂಕಾರ ಬರುತ್ತೆ ಅಂತ ಆದರೆ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು. ಆದರೆ ಅವರು ಮಾತಾಡಿದ್ದು ಸ್ಪಷ್ಟತೆ ಇರಬೇಕು, ಅದು ಸತ್ಯವೇ ಅನ್ನುವಂಥ ಮಾತು ಇಲ್ಲಿ ಕಾಣ್ತದೆ. ಹಾಗಾಗಿ DKಶಿ ಅವರು ಎಲ್ಲ ರೀತಿಯಿಂದಲೂ ಇವತ್ತು ಕಲರ್ಫುಲ್ ಆಗಿದ್ದಾರೆ, ಎಲ್ಲ ರೀತಿಯಿಂದಲೂ ಮಾತಿಗೆ ಆಹಾರ ಆಗಿದ್ದಾರೆ, ಚರ್ಚೆಗೆ ಆಹಾರ ಆಗಿದ್ದಾರೆ. ಅದರ ಜೊತೆಗೆ ಅವರು CM ಆಗುವ ಸಾಧ್ಯತೆಗಳ ಮಟ್ಟಿಗೆ ಹಸಿರು ನಿಶಾನೆ ಗೋಚರಿಸ್ತಾ ಇದೆ, ಖಚಿತವಾದಂಥ ದಾರಿ ಸ್ಪಷ್ಟತೆ ಗೋಚರಿಸ್ತಾ ಇದೆ. ಆದ್ದರಿಂದ ಸಿದ್ದು ಬಣ ಈ ಹೊತ್ತಿನಲ್ಲಿ ಮಣಿದಿದೆ, ಮಣಿಯೋ ಹಾಗೆ ಕಾಣ್ತಾ ಇದೆ. DKಶಿಯ ಬಣ CM ಕುರ್ಚಿಗೆ ಅತ್ಯಂತ ನಿಕಟವಾಗಿ ನಿಂತ ಹಾಗೆ ಕಾಣುತ್ತೆ. ನಮಸ್ತೆ.